ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಲೇಡೀಸ್ ಟೈಲರ್. ನನ್ನ ಹೆಸರು ಬಂದು ಐಶ್ವರ್ಯ ಅಂತೇಳಿ. ಮತ್ತು ನಮ್ಮದು ಶಾಪ್ ಬಂದು ಬೂಕುನ್ಕೆರೆಯಲ್ಲಿ ಲೊಕೇಟ್ ಆಗಿರೋದು. ನಾನು ಇವತ್ತು ಏನು ಟಾಪಿಕ್ ಮಾತಾಡಬೇಕಂತ ಆಲ್ರೆಡಿ ತಮ್ಮನೇಲಲ್ಲಿ ಹಾಕಿದ್ದೀನಿ. ನೋಡಿಕೊಂಡೇ ಈ ವಿಡಿಯೋ ನೋಡೋಕೆ ಬಂದಿರ್ತೀರಿ ಅಂತ ಗೊತ್ತು. ಆದರೂ ಎಕ್ಸ್ಪ್ಲೇನ್ ಮಾಡಬೇಕಲ್ವ, ಮಾಡ್ತೀನಿ ನೋಡಿ. ಇವಾಗಂತೂ ಫುಲ್ಲು ಟ್ರೆಂಡಿಂಗಲ್ಲಿರೋ ಬಿಸ್ನೆಸ್ ಅಂತಂದರೆ ಎಂಬ್ರಾಯ್ಡ್ರಿ ಬಿಸ್ನೆಸ್ಸು ಎಲ್ಲರೂ ಮಾಡ್ಬೋದಾ, ಎಲ್ಲರೂ ಮಾಡೋಕ್ಕಾಗುತ್ತಾ, ಮಾಡಿದ್ರೆ ಎಲ್ರಿಗೂ ಇದು ಕ್ಲಿಕ್ ಆಗುತ್ತಾ ಅಂತ ತುಂಬ ಪ್ರಶ್ನೆಗಳಿರುತ್ತೆ. ಮತ್ತು ಈ ಯಾವ್ಯಾವ ಥರದವರೆಲ್ಲ ಈ ಕೆಲಸನ ಮಾಡ್ಬೋದು, ಮನೇಲಿ ಕೂತಿರೋರು ಈ ಕೆಲಸ ಮಾಡ್ಬೋದಾ, ಅಥವಾ ಟೈಲರ್ಸ್ ಮಾಡ್ಬೋದಾ, ಏನಾದರೂ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಮಾಡ್ಬೋದಾ, ಅಥವಾ ನೀವು ಇನ್ಸ್ಟಾಗ್ರಾಮು, ಯೂಟ್ಯೂಬು ಮತ್ತು ಫೇಸ್ಬುಕ್ಕಲ್ಲೆಲ್ಲ ನಿಮ್ಮದು ಅಕೌಂಟ್ ಅಥವಾ ಚಾನಲ್ ಇದೆ ಅಂತಂದರೆ ನೀವು ಕೂಡ ಮಾಡ್ಬೋದಾ. ಮತ್ತು ಇನ್ನೇನಾದರೂ ಈ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾರೆ ನೋಡಿ, ಕುಚ್ಚು ಹಾಕೋದು, ಫಾಲ್ ಹಾಕೋದು, ಈ ಥರದವ್ರು ಮಾಡ್ಬೋದಾ, ನಿಮಗೆ ಫ್ರೆಂಡ್ಸ್ ಆ್ಯಂಡ್ ಸರ್ಕಲ್ ಜಾಸ್ತಿ ಇದೆ ಆ ಥರದವ್ರು ನೀವು ಮಾಡ್ಬೋದಾ ಅಂತಂತಂದರೆ ಪ್ರತಿಯೊಬ್ಬರು ಈ ಮಿಷಿನ್ ಮಾಡ್ಬೋದಾ ಅಂತ ಅನ್ನೋದಕ್ಕೆ, ಮತ್ತು ಈ ಮಿಷಿನ್ ಮಾಡೋದ್ರಿಂದ ಈ ಮಿಷಿನ್ ಎಂಬ್ರಾಯ್ಡರಿ ಮಿಷಿನ್ ತೊಗೊಂಡು ನೀವು ರನ್ ಮಾಡೋದ್ರಿಂದ ಆಗೋ ಪ್ರಾಬ್ಲಮ್ಗಳೇನು, ಅಥವಾ ನೀವು ತೊಗೊಂಡು ಕ್ಲೀನಾಗಿ ರನ್ ಮಾಡ್ತೀನಿ ಅಂತಂದರೆ ಏನೆಲ್ಲ ಕ್ರಿಯೇಟಿವಿಟಿ ನಿಮ್ಮ ಹತ್ರ ಇರಬೇಕು, ಇದೆಲ್ಲ ಗೊತ್ತಾಗಬೇಕು ಅಂತಂತಂದರೆ ನೀವು ಅದರದ್ದೇ ಆದಂಥ ಸ್ವಲ್ಪ ವಿಷಯಗಳನ್ನ ತಿಳ್ಕೊತಾ ಹೋಗಬೇಕು. ಸಡನ್ನಾಗಿ ನೀವು ಆಲ್ ಆಫ್ ಎ ಸಡನ್ ಎಲ್ಲ ಒಂದೇ ಸಮಯಕ್ಕೆ ಈಗ ನಾನು ಮಿಷಿನ್ ತೊಗೋಬೇಕು ಅಂದ ತಕ್ಷಣ ತೊಗೊತೀನಿ ಅಂತ ಅಂದ್ಬಿಟ್ಟು ರನ್ ಮಾಡ್ತಾರೋರು ಇದ್ದೀರಾ. ರನ್ ಮಾಡಿ ಈಗ ಆಲ್ರೆಡಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಏನಕ್ಕಾದರೂ ಮಿಷಿನ್ ತೊಗೊಂಡೆ ಅನ್ನೋ ಥರದವರು ಇದ್ದೀರಾ. ಮಿಷಿನ್ ತೊಗೊಳ್ಳೋದು ದೊಡ್ಡದಲ್ಲ ಫ್ರೆಂಡ್ಸ್, ತಗೊಂಡ್ಮೇಲೆ ಅದನ್ನು ಯಾವ ಥರ ರನ್ ಮಾಡ್ತೀರಾ ಮತ್ತು ಅದರಿಂದ ಎಷ್ಟು ಕೆಲಸನ ನೀವು ಹುಡ್ಕೊತೀರಾ ಹೊಸದಾಗಿ ಅನ್ನೋದ್ರ ಬಗ್ಗೆಯಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಬಂದು ಟೈಲರ್ಸ್ಗಳು ತೊಗೋಬೋದಾ ಅಂತಂತಂದರೆ ತೊಗೋಬೋದು ಫ್ರೆಂಡ್ಸ್. ಯಾಕಂತಂದರೆ ನೀವು ಟೈಲರ್ಸ್ಗಳು ಆಗಿರೋದ್ರಿಂದ ಆಲ್ರೆಡಿ ನಿಮ್ಮ ಹತ್ರ ಬ್ಲೌಸ್ಗಳು ವರ್ಕ್ಗೆ ಬರ್ತಾ ಇರುತ್ತೆ, ನೀವು ಬೇರೆ ಕಡೆ ಕೊಟ್ಟು ವರ್ಕ್ನ ಮಾಡಿಸ್ತಾ ಇರ್ಬೋದು. ಈ ಟೈಲರ್ಸಲ್ಲಿ ಬಂದು 3 ಪಾರ್ಟ್ನ ಮಾಡ್ಕೊಳ್ಳಿ. ಅದು ಏನಂತಂದರೆ, ಈಗ ಹೊಸ್ದಾಗಿ ಶಾಪ್ ಇಟ್ಕೊಂಡು ಒಂದು 3-4 ತಿಂಗಳಾಗಿದೆ ಅಥವಾ ಒಂದು 5-6 ತಿಂಗಳಾಗಿದೆ ಅಂತಂದವರು, ಈಗ ಆಲ್ರೆಡಿ ಶಾಪ್ನ ನೀವೇ ಒಬ್ಬರೇ ಓನ್ ಆಗಿ ಕಟಿಂಗು ಸ್ಟಿಚಿಂಗ್ ಮಾಡಿಕೊಂಡು ನೀವೇ ಸ್ಟಿಚ್ ಮಾಡ್ತಾ ಇದ್ದೀರಾ ಅನ್ನೋ ಥರದವರು. ಇನ್ನು ತುಂಬ ದೊಡ್ಡದು ಈಗ ಬುಟಿಕ್ ಸ್ಟೈಲಲ್ಲೆಲ್ಲ ಇವಾಗೆಲ್ಲ ಜಾಸ್ತಿ ಟ್ರೆಂಡ್ ಆಗ್ತಾ ಇದೆ. ಬುಟಿಕ್ ಇಟ್ಕೊಂಡಿರೋರು ಮಿಷಿನ್ ತಗೋಬೇಕು ಅನ್ನೋ ಥರ ಸರ್ಚ್ ಮಾಡ್ತಿರೋರು, ನಿಮ್ಮ ಹತ್ರ ಆಲ್ರೆಡಿ ಒಂದು 4-5 ಜನ ವರ್ಕರ್ಸ್ ಇದ್ದಾರೆ, ನಾನು ಕಟಿಂಗ್ ಮಾಡಿಕೊಟ್ಟು ಮಾಡ್ತೀನಿ ಅಂತ ಅಂದ್ಕೊಂಡು ತಗೋಬೇಕು ಅಂತ ಅಂದ್ಕೊಂಡಿರೋರು, ನೀವೆಲ್ಲ ತಗೋಬೋದಾ ಅಂತಂತಂದರೆ ತಗೋಬೋದು ಫ್ರೆಂಡ್ಸ್. ಆದರೆ ಅದರದ್ದೇ ಆದ ಸ್ವಲ್ಪ ಪ್ರಾಬ್ಲಮ್ಸು ಇರುತ್ತೆ, ಅಲ್ಲಿ ನಿಮಗೆ ಪ್ಲಸ್ಸು ಇರುತ್ತೆ, ಮೈನಸ್ ಪಾಯಿಂಟು ಇರುತ್ತೆ. ನೀವು ಯಾವ ಥರ ತೊಗೋಬೇಕು ಅಂತಂತಂದರೆ, ಫಸ್ಟ್ ಒಂದು ಬಂದು ನೀವು ಟೈಲರಿಂಗ್ಸ್ ಈಗ ಜಾಸ್ತಿ ಒಂದು 4-5 ಜನ ವರ್ಕರ್ಸ್ ಇಟ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತಂತಂದರೆ ನೀವು ಆಲ್ಮೋಸ್ಟ್ ಒಂದು ಆ್ಯಾವ್ರೇಜಲ್ಲಿ ನಾನು ಎಷ್ಟು ಅರ್ನ್ ಮಾಡ್ತೀರಿ ಒಂದು ದಿನಕ್ಕೆ ಅಂತ ಹೇಳ್ತಾ ಹೋಗಿ. ಇದು ಬಂದು ಒಂದು 3-4 ಜನ ವರ್ಕರ್ಸ್ ನಮ್ಮ ಹತ್ರ ಇದ್ದಾರೆ, ಅವರಿಗೆ ಕಟಿಂಗ್ ಮಾಡಿ ನಾನು ಸ್ಟಿಚ್ ಮಾಡೋಕ್ಕೆ ಕೊಡ್ತೀನಿ ಅಂತಂತಂದರೆ ನೀವು ಅಲ್ಲಿ ಮತ್ತೆ ಬರೋ ಕಸ್ಟಮರ್ನ ನೀವು ಅಟೆಂಡ್ ಮಾಡಿ ಆ ಕಸ್ಟಮರ್ಗಳಂತೂ ಗೊತ್ತು, ಎಲ್ಲ ಟೈಲರ್ಸ್ಗೂ ಗೊತ್ತು. ಒಂದು ಕಸ್ಟಮರ್ ಬಂತು ಅಂತಂದರೆ ಒಂದೇ ಕಸ್ಟಮರು ಎಷ್ಟು ಟೈಮ್ ತಗೋತಾರೆ ಅಂತ ಅನ್ನೋದನ್ನ ನೀವು ಆಲ್ರೆಡಿ ಫೇಸ್ ಮಾಡಿರ್ತೀರಾ. ಇದು ಬಂದು ಎಷ್ಟು ಟೈಮ್ ತಗೋತಾರೆ ಅಂತ ಗೊತ್ತಿರ್ಬೋದು ಆಲ್ಮೋಸ್ಟ್ ಎಲ್ರಿಗೂ. ಟೈಲರಿಂಗ್ ಕೆಲಸ ಮಾಡೋರಿಗೆ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ. ಅವ್ರು ಟೈಮಿಂಗ್ ತೊಗೊಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಯಾಕಂತಂದರೆ ಬ್ಲೌಸ್ ಸ್ಟಿಚ್ ಮಾಡಿಸೋರಿಗೆ ಇದೇ ಥರ ಬೇಕು, ಆ ಥರನೇ ಬೇಕು, ಈ ಥರನೇ ಬೇಕು ಅನ್ನೋದು ಒಂದಷ್ಟು ಐಡಿಯಾಸ್ಗಳಿರುತ್ತೆ. ಅಷ್ಟು ಐಡಿಯಾಸ್ಗಳು ಕೊಟ್ಟು ಅವರು ಸ್ಟಿಚ್ ಮಾಡಿಸ್ಕೊಂಡು ಒಬ್ಬೊಬ್ಬರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ, ಅಷ್ಟು ಹುಡುಕ್ತಾರೆ. ಇವಾಗಂತೂ ಫ್ಯಾಷನ್ನೇ ಇವಾಗಿನ ಪ್ರಪಂಚದಲ್ಲಿ ಚೆನ್ನಾಗಿ ರನ್ ಆಗ್ತಿರೋದಂದರೆ ಫ್ಯಾಷನ್ ಒಂದೇ. ಅದು ರನ್ ಆಗ್ತಿರೋದ್ರಿಂದನೇ ನಮ್ಮ ಬಿಸ್ನೆಸ್ಗಳು ನಡೀತಾ ಇರೋದು. ಅವ್ರಿಗೆ ಇಂಟ್ರೆಸ್ಟ್ ಚೆನ್ನಾಗಿದೆ ಅಂತಂದ್ರೇ ನಮ್ಮ ಬಿಸ್ನೆಸ್ಗಳು ನಡೆಯೋಕ್ಕಾಗೋದು. ಈಗ ಫಸ್ಟ್ ಒಂದು ನಾನು ಹೇಳ್ತಿದ್ದೆ ಅಲ್ವಾ, 3-4 ಜನ ಟೈಲರ್ಸ್ನ ಇಟ್ಕೊಂಡು ವರ್ಕ್ ಮಾಡ್ತೀನಿ ಅಂತನ್ನೋರು ಏನು ಅಂತಂದರೆ, ಈಗ ಅವ್ರು 3-4 ಜನಕ್ಕೆ ಕಟಿಂಗ್ಸು ಕೂಡ ಕೊಡಬೇಕು, ಬಂದು ಕಸ್ಟಮರ್ನು ನೀವು ಅಟೆಂಡ್ ಮಾಡಬೇಕು, ಅದ್ರ ಜೊತೆಗೆ ನಿಮ್ಮದೇ ಆದ ಸಣ್ಣ ಪುಟ್ಟ ಕೆಲಸಗಳಂತೂ ಇದ್ದೇ ಇರುತ್ತೆ. ಈ ಥರ ಮಾಡೋರು ನೀವು ಮಿಷಿನ್ನ ತಗೊಂತು ಅಂತಂದರೆ ನೀವು ಆಲ್ಮೋಸ್ಟ್ ಈಗ ಆಲ್ರೆಡಿ ನೀವು 3 ಜನ ಕೆಲಸರು ಇಟ್ಕೊಂಡು ವರ್ಕ್ ಮಾಡಿಸ್ತಾ ಇರೋದ್ರಿಂದ ಒಂದು ದಿನಕ್ಕೆ ಒಂದು 3,500-4,000 ಹತ್ರ ನೀವು ಅಮೌಂಟ್ನ ಅರ್ನ್ ಮಾಡ್ತಿರ್ತೀರ. ಇದಕ್ಕಿಂತ ಜಾಸ್ತಿ ಮಾಡೋರು ಇದ್ದಾರೆ, ಕಮ್ಮಿ ಮಾಡೋರು ಇದ್ದಾರೆ. ನಾನು ಆ್ಯಾವ್ರೇಜಲ್ಲಿ ಇದನ್ನ ಹೇಳ್ತಾ ಇರೋದು. 3,500-4,000 ಹತ್ರ ನೀವು ದುಡಿತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಇನ್ನು ನೆಕ್ಸ್ಟ್ ಒಂದು ಬಂದು ಈಗ ನನ್ನೇ ತೊಗೊಳ್ಳಿ, ಈಗ ನಾನು ಸ್ಟಿಚಿಂಗು ಮಾಡ್ತೀನಿ, ಕಟ್ಟಿಂಗು ಮಾಡ್ತೀನಿ ಅಂತಂತಂದರೆ, ನಾನು ಒಬ್ಬಳೇ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಮಿನಿಮಮ್ ನೀವು ಎಷ್ಟೇ ಸ್ಟಿಚ್ ಮಾಡೋಕ್ಕಾಗುತ್ತೆ ಕಮ್ಮಿ ಅಂತಂದ್ರೂ 5-6 ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಅಂದರೆ ಕೆಲಸ ಬರಬೇಕು ನಿಮಗೆ, ಅಷ್ಟು ಕೆಲಸ ಬರ್ತಾ ಇದೆ ಅಂತಂತಂದರೆ 5-6 ಬ್ಲೌಸ್ನ ನೀವು ಸ್ಟಿಚ್ ಮಾಡ್ತೀನಿ ಅಂತ ಅಂದರೆ ನಾನು ಮಿನಿಮಮ್ ಆಗಿ ಹೇಳ್ತಾ ಇರೋದು 5-6 ಅಷ್ಟೇ ಸ್ಟಿಚ್ ಮಾಡೋಕ್ಕಾಗದ, ನಾನು 10 ಮಾಡ್ತೀನಿ 15 ಮಾಡ್ತೀನಿ ಅನ್ನೋರು ಇದ್ದೀರಾ. ನಾನು ಆ್ಯಾವ್ರೇಜಾಗಿ ತೊಗೋತಿದ್ದೀನಿ. ಒಂದು ತಿಂಗಳಲ್ಲಿ ನೀವು ಒಂದಿನ ರಜಾ ಹಾಕಿರ್ಬೋದು, ಅಥವಾ ಒಂದಿನ ಕೆಲಸ ಮಾಡಿಲ್ಲದೆ ಇರ್ಬೋದು, ಒಂದಿನ ಕೆಲಸ ಬರ್ದೇ ಇರ್ಬೋದು. ನಾನು ಆ್ಯಾವ್ರೇಜಲ್ಲಿ ಹೇಳ್ತಾ ಇದ್ದೀನಿ 5-6 ಬ್ಲೌಸ್ ಅಂತೂ ಹೊಲಿತೀರಾ.
5ರಿಂದ 6 ಬ್ಲೌಸ್ ಹೊಲಿತೀನಿ ಅಂತಂದವರು ಈ ಮಿಷಿನ್ನ ತಗೊಂಡ್ರೆ ಏನೇನು ಉಪಯೋಗ ಆಗುತ್ತೆ ಮತ್ತು ಏನೇನು ಮೈನಸ್ ಪಾಯಿಂಟ್ಗಳಾಗುತ್ತೆ ಅಂತಂತ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಒಂದು ನೀವು ಈ ಥರ ತಗೊತೀನಿ ಅಂತಂದರೆ ನೀವು ಏನೇನು ಪ್ರಾಬ್ಲಮ್ನ ಫೇಸ್ ಮಾಡ್ತೀರಿ ಮತ್ತು ನೀವು ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊತೀರಿ ಅಂತಲೂ ನಾನು ಹೇಳ್ತೀನಿ. ನೆಕ್ಸ್ಟ್ ಫಸ್ಟ್ ಒಂದು ಬಂದು ಈಗ ನಾರ್ಮಲ್ ಆಗಿ ಒಂದು ದಿನಕ್ಕೆ 2ರಿಂದ 3 ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಿರ್ತೀನಿ. ನಂದು ಅಂಗಡಿ ಸುಮಾರು ವರ್ಷಗಳಿಂದ ಇದೆ, ಬಟ್ ನಂಗೆ ಬಟ್ಟೆ ಜಾಸ್ತಿ ಬರೋದಿಲ್ಲ. ಆ ಥರ ಇರೋರು ಇರ್ತೀರಾ. ಈಗ ಒಂದು ಡೈಲಿ ಬೇಸಸ್ ಮೇಲೆ ನಾನು ಒಂದು 2ರಿಂದ 3 ಬ್ಲೌಸ್ನ ಹೊಲಿತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಈ ಥರದವ್ರು ತೊಗೊತೀನಿ ಅಂತಂದರೆ ತೊಗೋಬೋದು ಫ್ರೆಂಡ್ಸ್. ಯಾಕೆ ಅಂತಂದರೆ ನೀವು ಮಿಷಿನ್ನ ಒಂದು ಸಿಂಗಲ್ ಹೆಡ್ ಮಿಷಿನ್ನ ತೊಗೊಂಡು ರನ್ ಮಾಡ್ತೀನಿ ಅಂತಂತಂದರೆ ನಿಮ್ಮಲ್ಲಿ ಸರೌಂಡಿಂಗ್ ಇರೋ ಕಸ್ಟಮರ್ಸ್ಗಳಿಗೆ ಒಂದು ಏನಂತಂದರೆ ಈಗೆಲ್ಲ ಎಂಬ್ರಾಯ್ಡ್ರಿ ಮಿಷಿನೇ ಕೇಳೋದ್ರಿಂದ ಅಟ್ರಾಕ್ಟಿವ್ ಇರುತ್ತೆ. ನನ್ನ ಹತ್ರ ಮಿಷಿನ್ ಇದೆ ಅಂತ ನಾನು ಬೇರೆ ಜನಕ್ಕೆ ತಿಳಿಸ್ದೆ ಅಂತಂದರೆ ಇಲ್ಲಿ ಮಾಡಿಸೋಣ, ಕಮ್ಮಿಗೆ ಆಗ್ಬೋದು, ನಮಗೂ ಬೇರೆ ಬೇರೆ ಡಿಸೈನ್ಸ್ ಆಪ್ಷನ್ ಸಿಗ್ಬೋದು ಅಂತ ಅನ್ನೋದು ಒಂದು ಅಟ್ರಾಕ್ಟಿವ್ನೆಸ್ ಇರುತ್ತೆ. ತಗೊಂಡಾಗ ನಿಮ್ದು ಏನಂತಂದರೆ ನೀವು ಒಂದು ದಿನಕ್ಕೆ ನೀವು ಫಸ್ಟು 2ರಿಂದ 3 ಬ್ಲೌಸ್ ಸ್ಟಿಚ್ ಮಾಡ್ತಾ ಇರ್ತೀರಾ ಅಂತಂದರೆ ಎಲ್ಲ ಖರ್ಚು ತೆಗ್ದು ಬಾಡಿಗೆ ಎಲ್ಲ ತೆಗ್ದು ನೀವು ಒಂದು ದಿನಕ್ಕೆ 500ರಿಂದ 600 ರೂಪಾಯಿ ದುಡಿತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. 500ರಿಂದ 600 ದುಡಿಯೋರು ಈ ಮಿಷಿನ್ನ ತಗೊಂತು ಅಂತ ಅಂದರೆ ನಿಮಗೆ ಸ್ಲೋ ಆಗಿ ಒಂದೇ ಸರಿ ಆಗೋದಿಲ್ಲ ಅಂತ ನಾನು ಹೇಳೋಕ್ಕೂ ಆಗೋದಿಲ್ಲ. ಅವ್ರವ್ರ ಲಕ್ ಮೇಲೆ ಅದು ಡಿಸೈಡ್ ಆಗುತ್ತೆ. ಒಂದೇ ಸರಿ ಜಾಸ್ತಿ ಆಗೋರು ಇದ್ದಾರೆ, ಸ್ಲೋ ಆಗಿ ಬಿಸ್ನೆಸ್ ರನ್ ಆಗೋರು ಇದೆ. ನೀವೀಗ ತೊಗೊಳ್ತೀನಿ ಅಂತಂದರೆ ಡೈಲಿ ಒಂದು 2 ವರ್ಕ್ ಬರ್ತಿದೆ ಮತ್ತು ಒಂದು 2 ನಾರ್ಮಲ್ ಬ್ಲೌಸ್ ಈ ಥರ ಬರ್ತಾ ಇದೆ. ನೀನು ಡೈಲಿ ಒಂದು 2ರಿಂದ 3 ಬ್ಲೌಸು ನೀವು ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು 2 ವರ್ಕ್ ಹಾಕ್ಕೊಂಡು ಒಂದು 2 ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ನನಗೆ ಅಷ್ಟೇ ಸಾಕು, ನಾನು ಅಷ್ಟೇ ದುಡಿಯೋಕ್ಕಾಗೋದು ಕೂಡ ಅಂತನೋರು ಇದ್ದರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಯಾಕಂತಂದರೆ ನಿಮಗೆ ಓನಾಗಿ ಕೆಲಸ ಬರೋದ್ರಿಂದ ನಿಮ್ಗೇನು ಲಾಸ್ ಆಗೋದಿಲ್ಲ. ನಿಧಾನ ಆಗ್ಬೋದು, ಬಟ್ ನಿಮ್ಮ ಬಿಸ್ನೆಸ್ ರನ್ ಆಗುತ್ತೆ. ನೀವು ಇದನ್ನೇ ಬೇಕಿದ್ರೂ ಇಂಪ್ರೂವ್ಮೆಂಟ್ ಮಾಡ್ತಾ ನೀವು ಮಿಷಿನ್ ಇಟ್ಕೊಂಡಿರೋದ್ರಿಂದ ಕೆಲಸ ಇಂಪ್ರೂವ್ಮೆಂಟ್ ಮಾಡ್ಕೊತ ಬೇರೆ ವರ್ಕರ್ಸ್ನ ನೀವು ಕೆಲಸಕ್ಕೆ ತೊಗೋಬೋದು. ನೆಕ್ಸ್ಟ್ ಒಂದು ಬಂದು ಮಿಡ್ಡಲ್ಲಿ ಇರೋರೀಗ ಏನಂದರೆ ಒಂದು ಸ್ಟಿಚಿಂಗ್ ಆಲ್ರೆಡಿ ನನ್ನ ಹತ್ರ ಚೆನ್ನಾಗಿ ರನ್ ಆಗ್ತಾ ಇದೆ, ನನ್ನ ಮಿಷಿನ್ ನನ್ನ ಅಂಗಡಿ ಫುಲ್ ರನ್ ಆಗ್ತಾ ಇದೆ ಚೆನ್ನಾಗಿ. ನಾನು ಡೈಲಿ ಬೇಸಸಲ್ಲಿ ಒಂದು 2ರಿಂದ 3 ಬ್ಲೌಸು ನನಗೆ ವರ್ಕ್ ಬಂದೇ ಬರುತ್ತೆ ನಾನು ಡೈಲಿ ಅನ್ನೋ ಥರದವರು ಈಗ ತೊಗೊತೀರಾ ಅಂತ ಅಂದ್ಕೊಳ್ಳಿ. ಇದರಿಂದ ನಿಮಗೆ ಆಗೋದು ಲಾಸು ಇದೆ, ಬೆನಿಫಿಟ್ಸು ಇದೆ. ಏನಂತಂದರೆ ಫಸ್ಟು ಲಾಸೇ ಹೇಳ್ಬಿಡ್ತೀನಿ ಏನೇನು ಲಾಸ್ ಆಗುತ್ತೆ ಅಂತಂತ. ನೀವು ಆಲ್ಮೋಸ್ಟು ನಾನು ಹೇಳಿರೋ ಬೇಸಸ್ ಮೇಲೆ ಒಂದು 5ರಿಂದ 6 ಬ್ಲೌಸ್ ಹೊಲಿತಿರ್ತೀರಾ ಅಂತಂದರೆ ಒಂದು 2000ರಿಂದ 2100 ಹತ್ರ ನೀವು ಅಮೌಂಟ್ನ ಅರ್ನ್ ಮಾಡ್ತೀವಿ. 2100 2000 ಈ ಥರ ಅರ್ನ್ ಮಾಡೋರು ನೀವು. ಇಷ್ಟೇ ಅಲ್ಲ, ನಿಮ್ಗೆ ಎಕ್ಸ್ಟ್ರಾ ಇನ್ನೂ ಒಂದು ಸ್ವಲ್ಪ ಬೇರೆ ಸೋರ್ಸ್ ಇರುತ್ತೆ. ಏನಂತಂದರೆ ನೀವು ಬೇರೆ ಕಡೆ ಎಲ್ಲಾದರೂ ವರ್ಕ್ ಮಾಡಿಸ್ಕೊಡ್ತಿರ್ತೀರಾ ಅಂತಂದರೆ ನೀವು ಟೈಲರೇ ಆಗಿರೋದ್ರಿಂದ ಯಾರ ಹತ್ರ ಎಲ್ಲ ಮಿಷಿನ್ಸ್ ಇರುತ್ತೆ ಅವರು ನಿಮ್ಗೆ ಅದು ಸ್ವಲ್ಪ ಡಿಸ್ಕೌಂಟ್ನ ಮಾಡೇ ಮಾಡ್ತಾರೆ. ಆ ಡಿಸ್ಕೌಂಟು ನಿಮಗೆ ಉಳ್ಕೊತಾ ಹೋಗುತ್ತೆ. ಅದು ನೀವು ಹೆಂಗೆ ತೊಗೋತೀರಾ ಅದು ಅಮೌಂಟ್ ನೀವು ಯಾವ ಥರ ತೊಗೋತೀರಾ ಅಥವಾ ನಿಮ್ಮ ಏರಿಯಾ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಿಮ್ಮಲ್ಲಿ ಯಾರು ಆ ಥರ ಮಿಷಿನ್ ಇಟ್ಕೊಂಡಿರೋರಿಲ್ಲ, ನೀವು ಮಾತ್ರ ಆ ಥರ ಸ್ಟಿಚ್ ಮಾಡೋರು ಅಂತಂದರೆ ನೀವು ಜಾಸ್ತಿ ತೊಗೋಬೋದು. ತುಂಬ ಜನ ಕಾಂಪಿಟೇಷನ್ ಇದೆ, ನಾನು ಸ್ವಲ್ಪ ತೊಗೋತೀನಿ ಅಂತಂದರೆ ಸ್ವಲ್ಪ ತೊಗೋಬೋದು. ನೀವು ಹೆಂಗೆ ಮಾಡ್ತೀನಿ ಅಂತಂದ್ರು ಡೈಲಿ ಒಂದು 3 ಬ್ಲೌಸ್ನ ನೀವು ವರ್ಕ್ಗೆ ಕೊಟ್ಟು ಮಾಡಿಸ್ತೀನಿ ಅಂತಂದ್ರೂ ಮಿನಿಮಮ್ ಅಂದ್ರೂ ಒಂದು 500 ರೂಪೀಸ್ ನಿಮ್ಗೆ ಅಮೌಂಟ್ ಆಗೇ ಆಗುತ್ತೆ. ಈ 500 ಪ್ಲಸ್ ನೀವು ದುಡಿಯೋ 2000, ಇದನ್ನೆರಡು ಕೊಲೈಡ್ ಮಾಡ್ತು ಅಂತಂದರೆ ಒಂದು 2500 ನೀವು ಡೈಲಿ ಅರ್ನ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಹಂಗನ್ಬಿಟ್ಟು ನಾನು ಡೈಲಿ 2500 ಅರ್ನ್ ಮಾಡ್ತೀನಿ, ಎಲ್ಲರೂ ಆ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇಲ್ಲ. ಒಂದು ಇದರಲ್ಲಿ ಹೇಳ್ತಿರ್ಬೋದು 2500ಕ್ಕಿಂತಲೂ ಜಾಸ್ತಿ ದುಡಿತಾ ಇರ್ಬೋದು. ಈ ತಿಂಗಳಲ್ಲಿ ಆವ್ರೇಜ್ ಮಾಡ್ತಾ ಇದ್ದೀನಿ ನಾನು ಜಾಸ್ತಿ. ಒಂದಿನ ಒಂದು 5-6 ಬ್ಲೌಸ್ ಹೊಲಿಯೋರು ಒಂದು 10 ಬ್ಲೌಸ್ ಹೊಲಿಬೋದು, ಒಂದು 2-3 ಬ್ಲೌಸ್ ಹೊಲಿಬೋದು. ಈ ಥರ ನಾನು ಮಿಡ್ಡಲ್ಲಿ ತೊಗೊಂಡು ಹೇಳ್ತಾ ಇರೋದು. ಈಗ ನೀವು ಈ ಥರ ಮಾಡಿಸೋದ್ರಿಂದ ಒಂದು ಹ್ಯಾಂಡ್ ವರ್ಕಿಗೆ ಕೊಡ್ಬೋದು, ಮಷಿನ್ ವರ್ಕಿಗೆ ಕೊಡೋದು, ಇವರಲ್ಲೆಲ್ಲ ಒಂದು ಸ್ವಲ್ಪ ಆಫರ್ ನಿಮಗೆ ಕಮ್ಮಿ ಡಿಸ್ಕೌಂಟ್ ಮಾಡೇ ಮಾಡ್ತಾರೆ ಎಲ್ಲ. ಈಗ ಟೈಲರಿಂಗ್ ಫೀಲ್ಡಲ್ಲಿ ಇರೋರಿಗೆ ಇದೆಲ್ಲ ಗೊತ್ತು, ಅದರಿಂದಾಗಿ ನಾನು ಇದನ್ನು ಹೇಳ್ತಾ ಇರೋದು. ಈಗ ನೀವು ಅಲ್ಲಿ ಒಂದು 500 ರೂಪೀಸ್ನ ನೀವು ಅರ್ನ್ ಮಾಡಿರೋದ್ರ ಜೊತೆಗೆ ಇದನ್ನು ಸೇರಿಸಿತು ಅಂತಂದರೆ ಒಂದು 2500. ಬಟ್ ನೀವೇನಿಲ್ಲಿ ರಿಸ್ಕ್ ಕಮ್ಮಿ, ನಿಮಗೆ ತೊಗೊತೀರಾ, ನೀವು ಬೇರೆ ಕಡೆ ಕೊಟ್ಟು ವರ್ಕ್ ಮಾಡಿಸ್ತೀರಾ, ಅದನ್ನು ನೀವು ತೊಗೊಂಡ್ಬಂದು ಮತ್ತೆ ಸ್ಟಿಚ್ ಮಾಡ್ತೀರಿ. ನೀವು ಓಡಾಡ್ತೀರಿ, ಅದು ತಪ್ಪು ಅಂತ ನಾನು ಏನು ರಿಸ್ಕ್ ಇಲ್ದಂಗೆ ಅಮೌಂಟ್ ತೊಗೋತಾ ಇದ್ದೀನಿ ಅಂತ ಅಂದ್ಬಿಟ್ಟು ಏನು ಹೇಳ್ತಾ ಇಲ್ಲ. ಇಲ್ಲಿ ನಾವು ತಗೊಳ್ಳೋದ್ರಿಂದನೇ ಹೇಳ್ತಾ ಇರೋದು. ಈ ಥರ ಮಾಡೋದ್ರಿಂದ ಇಲ್ಲಿ ಇನ್ನೂ ಒಂದು 500 ರೂಪೀಸ್ ನಿಮಗೆ ಉಳೀತು ಅಂತಂದರೆ ನೀವು ಒಂದು 2000 ನೀವು ದುಡಿತು ಅಂತಂತಂದರೆ 2500 ನಿಮ್ಗೆ ಅಮೌಂಟ್ ಆಗುತ್ತೆ. ಈಗ ನೀವು ಮಿಷಿನ್ ತಗೊಂಡ್ರಿ ಅಂತಂತಂದರೆ ನೀವು ಒಬ್ಬರೇ ರನ್ ಮಾಡ್ತಾ ಇರೋದು, ನೀವು ನಿಮಗೆ ಕಟ್ ಮಾಡಿಕೊಂಡು ನೀವೇ ಸ್ಟಿಚ್ ಮಾಡಿಕೊಂಡು ನೀವೇ ಕಸ್ಟಮರ್ನ ಅಟೆಂಡ್ ಮಾಡ್ತಾ ಇದ್ದೀರಿ. ಮತ್ತು ನೀವು ಮಿಷಿನು ತೊಗೊಂಡ್ರಿ ಅಂತಂದರೆ ಮಿಷಿನ್ ಕಲಿಯುವಾಗ ಸ್ವಲ್ಪ ದಿನ ಅಂತೂ ಸ್ಟಾರ್ಟಿಂಗ್ ಡೇಸಲ್ಲಿ ತಗೊಳುತ್ತೆ. ನೀವು ಒಂದು ಮಂತ್ ಆದರೂ ನಿಮಗೆ ಬೇಕೇ ಬೇಕು. ಒಂದು ಮಿಷಿನ್ ತೊಗೊಂಡು ನೀವು ಅದನ್ನು ಪರ್ಫೆಕ್ಟಾಗಿ ರನ್ ಮಾಡ್ತೀನಿ, ಏನೂ ಪ್ರಾಬ್ಲಮ್ ಇಲ್ಲದೆ ಅಂತಂದರೆ 1 ಮಂತ್ ಆದರೂ ನಿಮಗೆ ಬೇಕೇ ಬೇಕು. ಆ 1 ಮಂತಲ್ಲಿ ನೀವು ಸ್ವಲ್ಪ ಜನ ಕಸ್ಟಮರ್ನ ಉಳಿಸ್ಕೋಬೋದು, ಕಳ್ಕೊಬೋದು, ಎಲ್ಲ ಥರ ಆಗುತ್ತೆ. ಕಲಿಯೋದ್ರಿಂದ ಕಸ್ಟಮರ್ ಕಳ್ಕೊತೀವಿ, ಫುಲ್ ಲಾಸ್ ಆಗಿಬಿಡುತ್ತೆ ಅಂತಂತಂದರೆ
ಬಿಸ್ನೆಸ್ಸಲ್ಲಿ ಲಾಸು ಆಗುತ್ತೆ, ಪ್ರಾಫಿಟು ಆಗುತ್ತೆ. ಅದನ್ನು ನಾವು ಇದು ಮಾಡೋಕ್ಕಾಗೋದಿಲ್ಲ. ತಗೊಂಡ್ಮೇಲೆ ನೀವು ಈಗ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ವರ್ಕ್ ಎಲ್ಲ ಕ್ಲೀನಾಗಿ ಕಲ್ತಾಯಿತು, ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ವರ್ಕ್ ಮಾಡುವಾಗ ನಿಮಗೆ ಒಂದು 5 ರಿಂದ 6 ಹೊಲಿತಿದ್ದು ನೀವು ಟೈಲರ್ಗಳು, ನೀವು ಒಬ್ಬರೇ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು, ಬಂದು ಕಸ್ಟಮರ್ನ ನೀವು ಅಟೆಂಡ್ ಮಾಡಬೇಕು, ಮಿಷಿನ್ ಕಡೆ ನೋಡ್ಕೋಬೇಕು. ಮಿಷಿನು ಈಗ ಎಲ್ಲ ಹೇಳ್ತಾರೆ, ನೀವು ಮಿಷಿನ್ ಹಾಕಿ ರನ್ ಮಾಡಿ ಸ್ಟಾರ್ಟ್ ಕೊಡ್ತು ಅಂತಂದರೆ ಫುಲ್ ವರ್ಕಾಗಿ ಬಂದು ನಿಂತ್ಕೊಳ್ಳೋ ತನಕ ನೀವಲ್ಲಿ ಇರೋದೇ ಇಲ್ಲ, ಒಂದು ಮನುಷ್ಯನ ಅವಶ್ಯಕತೆನೇ ಈ ಮಿಷಿನ್ಗಿಲ್ಲ ಅಂತ ಹೇಳ್ತಾರೆ. ಅದಂತೂ ಫುಲ್ ತಪ್ಪು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಯಾವುದೇ ಒಂದು ವಸ್ತು, ಈಗ ನಾವೇ ಕೆಲಸ ಮಾಡ್ತಾಯಿದ್ರು, ಈಗ ಒಂದು ವರ್ಕರೇ ಕೆಲಸ ಮಾಡ್ತಾಯಿದ್ರು ಒಂದು ಓನರ್ ಅವ್ರ ಹತ್ರ ಅವ್ರ ಮೇಲೆ ಯಾವ ಥರ ಕೆಲಸ ಮಾಡ್ತಿದ್ದೀರಿ ಅಂತ ನೋಡಲೇಬೇಕು, ಅವ್ರನ್ನ ವಿಚಾರಿಸಲೇಬೇಕು. ಇಲ್ಲಾಂದ್ರೆ ಅವ್ರ ಇಷ್ಟ ಬಂದಂಗೆ ಅವ್ರು ಕೆಲಸ ಮಾಡೋದು. ಈಗ ಅದನ್ನು ನೀವು ಒಂದು ಮಿಷಿನು ಎಲ್ಲನೂ ಮಾಡಿಬಿಡುತ್ತಾ? ಇಲ್ಲ. ಯಾಕಂತಂದರೆ ಈಗ ನಂದು ಡಬಲ್ ಹೆಡ್ ಮಿಷಿನ್ ಇರೋದ್ರಿಂದ ಇದನ್ನೇ ಹೇಳ್ತೀನಿ, ಕೇಳ್ಕೊಳ್ಳಿ. ಡಬಲ್ ಹೆಡ್ ಮಿಷಿನು ಸ್ಲೀವ್ಸ್ ರನ್ ಆಗುವಾಗ ಏನಾದರೂ ಥ್ರೆಡ್ ಒಂದು ಹೆಡ್ ಕಟ್ ಆಯಿತು ಅಂತಂದರೆ ಫುಲ್ ಮಿಷಿನ್ ಆಫ್ ಆಗುತ್ತೆ. ಮಿಷಿನ್ ಆಫ್ ಆಯಿತು ಅಂತಂದರೆ ನಾನೇ ಎದ್ದೋಗಿ ದಾರ ಹಾಕೋದಾಗ್ಬೋದು, ಅಥವಾ ಅದೇನಾದರೂ ಬಟ್ಟೆ ಕ್ವಾಲಿಟಿಗಳಂತೂ ನೋಡಿರ್ತೀರ ಯಾವ್ಯಾವ ಥರ ಕ್ವಾಲಿಟಿ ಬರ್ತದೆ ಅಂತ. ಮೈಸೂರು ಸಿಲ್ಕಿಗಂತೂ ಎಷ್ಟು ಇದು ಸಾಫ್ಟಾಗಿ ಹ್ಯಾಂಡ್ಲು ಮಾಡ್ತೀನಿ ಅಂತಂದ್ರು ಒಂದೊಂದು ಸರಿ ಡ್ಯಾಮೇಜ್ ಆಗುತ್ತೆ ಪೀಸ್ಗಳು. ಆ ಥರ ಮಾಡೋದ್ರಿಂದ ನೀವೇನೇ ಮಾಡ್ತಿದ್ರು ಥ್ರೆಡ್ ಕಟ್ ಆಗ್ತಿರುತ್ತೆ. ಥ್ರೆಡ್ ಒಂದೇ ಕಟ್ ಆಗುತ್ತಾ? ಅದೊಂದೇ ಪ್ರಾಬ್ಲಮಾ? ಇಲ್ಲ. ನೀವು ಅದನ್ನ ಒಂದು ಮಿಷಿನಿಗೆ ನೀವೊಂದು ಕೆಲಸಕ್ಕೆ ಒಂದು 500 ರೂಪೀಸ್ ವರ್ಕ್ ಹಾಕ್ತೀನಿ ಅಂತಂದರೆ ಮ್ಯಾಕ್ಸಿಮಮ್ ಅಂದ್ರೂ ನೀವು ನಿಮ್ಮದೇ ಆದ 1-1.5 ಗಂಟೆ ಟೈಮ್ ಎತ್ತಿಡಲೇಬೇಕು. ಆ ಮಿಷಿನ್ ಕೆಲಸ ಮಾಡೋದಲ್ಲದೆ ನಿಮ್ಮದು 1 ಅಥವಾ 1.5 ಗಂಟೆ ಟೈಮ್ ಮಿಷಿನ್ಗೆ ಟೈಮ್ ಎತ್ತಿಡಲೇಬೇಕು. ಏನಕ್ಕೆ ಅಂತಂದರೆ ದಾರ ಹುಡುಕ್ಬೇಕು. ಟೈಲರ್ಸ್ಗಂತೂ ಗೊತ್ತಿರುತ್ತೆ ದಾರ ಹುಡ್ಕೋದು ಪದ್ಧತಿ ಹೆಂಗಿರುತ್ತೆ ಅಂತ. ದಾರ ಹುಡುಕ್ಬೇಕು. ಅಟ್ ಪ್ರೆಸೆಂಟ್ ಏನಿದೆ ಕಲರು ಅದು ಎಕ್ಸಾಕ್ಟ್ ಕಲರ್ ಹುಡುಕ್ಬೇಕು. ಇವಾಗಂತೂ ಕಲರ್ಗಳು ಒಪ್ಪ ದೇವ್ರೆ ಯಾವ್ಯಾವ ಥರ ಕಲರ್ಸ್ ಬರ್ತಾ ಇದೆ, ಕಾಂಬಿನೇಷನ್ಗಳು ಬರ್ತಾ ಇದೆ ಅಂತ ನಿಮ್ಗಂತೂ ಗೊತ್ತಿರ್ಬೋದು. ಜರಿಗಳಂತೂ ಮೊದಲು 1, 2 ಅಥವಾ 3 ಶೇಡಲ್ಲಿ ಬರ್ತಿದ್ದೆ ಹೆಚ್ಚು. ಈಗ ಎಲ್ಲ ಕಲರ್ಸಲ್ಲೂ ಜರಿಗಳು ಬರ್ತಾ ಇದೆ, ಎಲ್ಲ ಕಲರ್ಸಲ್ಲೂ ಜರಿಗಳಿದೆ. ಎಲ್ಲನೂ ಹುಡುಕ್ಬೇಕು ನಾವು. ಆ ಥರ ಆಗಿದೆ ಜರಿಗಳು ಹಾಕೋದು. ಈಗ ಜರಿಗಳು ಆ ಥರ ಕಲರ್ ಬರ್ತಿರೋದ್ರಿಂದ ಒಂದೊಂದು ಶೇಡಲ್ಲೂ ಹೆಚ್ಚು ಕಮ್ಮಿ ಆದ್ರೂ ಶೇಡ್ ಹುಡುಕ್ಬೇಕು. ಆ ಥರ ಆಗಿದೆ. ಈಗ ಒಂದು ಜರಿ ಹುಡ್ಕೋದಾಗ್ಬೋದು, ಕಲರ್ ಹುಡ್ಕೋದಾಗ್ಬೋದು. ಈಗ ಬಟ್ಟೆಗೆ ಮಾರ್ಕ್ ಮಾಡಬೇಕು, ಬಟ್ಟೆ ಫ್ರೇಮಿಗೆ ಹಾಕಬೇಕು, ಡಿಸೈನ್ ಹುಡುಕ್ಬೇಕು. ನೀವು ಕಸ್ಟಮರು ಒಂದು ಡಿಸೈನ್ ಸರ್ಚ್ ಮಾಡೋಕ್ಕೆ ಎಷ್ಟು ತಗೋತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಈಗ ಡಿಸೈನ್ ಹುಡುಕ್ಬೇಕು ಅಂತಂದರೆ ಒಂದು 3,500 ರಿಂದ 4,000 ಡಿಸೈನ್ ಎಲ್ಲರ ಹತ್ರನೂ ಇರ್ತದೆ ಅಂತ ಅನ್ಕೊಳ್ಳಿ. ಅಥವಾ ಒಂದು 2,000 ಡಿಸೈನ್ಸೇ ಇರುತ್ತೆ ಅಂತ ಅನ್ಕೊಳ್ಳಿ ನಿಮ್ಮ ಮಷೀನಲ್ಲಿ. ಆ 2,000 ಡಿಸೈನ್ನ ನೀವು ಸರ್ಚ್ ಮಾಡಿ ಆ ಡಿಸೈನ್ ಅವ್ರು ತೋರಿಸಿದ ಡಿಸೈನ್ ಎಲ್ಲಿದೆ ಅಂತ ಹುಡುಕಿ ಆ ಡಿಸೈನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ನೆಕ್ಸ್ಟ್ ಬಂದು ಮಿಷಿನ್ದೇ ಕೆಲಸಗಳಿರುತ್ತೆ. ನಾನು ಡೆಮೋ ಕೊಟ್ಟಿರೋದ್ರಿಂದ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಷ್ಟೊತ್ತಾಗುತ್ತೆ ಒಂದು ಮಿಷಿನನ್ನು ನಾನು ಫ್ರೇಮಿಗೆ ಹಾಕಬೇಕು. ಹಾಕಾದ್ಮೇಲೆ ಅದು ಏನೇನು ಕೆಲಸಗಳಿರುತ್ತೆ, ಕಲರ್ ಸೆಟ್ಟಿಂಗ್ ಯಾವ ಥರ ಮಾಡಬೇಕು, ಕಲರ್ ಸೆಟ್ಟಿಂಗ್ ಮಾಡಿದ್ಮೇಲೂ ಈ ಡಿಸೈನ್ ಚೆನ್ನಾಗಿ ಬರುತ್ತಾ, ಇದೆಲ್ಲ ನೋಡೋ ಪ್ರಾಬ್ಲಮ್ ಇರುತ್ತೆ. ಇದೆಲ್ಲ ಮಾಡಬೇಕು. ಇದೆಲ್ಲ ಫೇಸ್ ಮಾಡ್ತೀನಿ ಅಂತಂದರೆ ಮಿಷಿನ್ ತೊಗೋಬೋದು. ಏನಿಲ್ಲ ತಗೊಳ್ಳೋದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ಬಿಡುತ್ತೆ ಹಂಗೆ ನಾನು ಮಿಷಿನ್ ತೊಗೋಬಾರ್ದ ಅಂತಂದರೆ ಆ ಥರ ಏನಿಲ್ಲ. ತಗೊಳ್ಳೋದ್ರಿಂದ ಏನು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಂದರೆ ನೀವು ಬೇರೆ ಕಡೆ ಎಲ್ಲೂ ಹೋಗೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಹತ್ರನೇ ಬರುತ್ತೆ. ಎಲ್ಲ ಮಿಷಿನ್ ವರ್ಕು ನಿಮ್ಮ ಹತ್ರನೇ ಸಿಗುತ್ತೆ. ಹ್ಯಾಂಡ್ ವರ್ಕ್ ಮಾಡಿಸ್ತೀನಿ ಅಂತಂದರೆ ಅದು ಒಂದು ನೀವು ಬೇಕಿದ್ರೆ ವರ್ಕರ್ಸ್ ಇಟ್ಕೊಂಡು ಕೂಡ ಮಾಡಿಸ್ಕೋಬೋದು, ಇಲ್ಲ ಅಂತಂದರೆ ಬೇರೆ ಕಡೆ ಕೊಟ್ಟು ಮಾಡಿಸ್ಕೋಬೋದು. ಇದರಿಂದ ಕಸ್ಟಮರ್ಸು ಜಾಸ್ತಿ ಆಗ್ತಾರೆ. ನಿಮಗೆ ಒಂದು ಅಮೌಂಟ್ ಆಫ್ ಕಸ್ಟಮರ್ಸು ಜಾಸ್ತಿ ಆಗ್ತಾನೆ ಹೋಗ್ತಾರೆ ಹೊರತು ಕಮ್ಮಿ ಏನಾಗೋದಿಲ್ಲ ಕಸ್ಟಮರ್ಸು. ನೀವು ಅದನ್ನು ಉಳಿಸ್ಕೊಳ್ಳೋದ್ರ ಮೇಲಿದೆ. ಕಸ್ಟಮರ್ನ ಯಾವ ಥರ ಉಳಿಸ್ಕೊತೀನಿ ಅನ್ನೋದ್ರ ಮೇಲೆ, ನಿಮ್ಮ ಎಬಿಲಿಟಿ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಏನಂತಂದರೆ ಇವಾಗ ಈ ಕೆಲಸಗಳನ್ನ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ಇಷ್ಟು ಕೆಲಸನ ಮಾಡ್ಕೊಂಡು ನೀವು ಸ್ಟಿಚ್ ಮಾಡ್ತೀರಿ ಅಂತ ಅಂದ್ಕೊಳ್ಳಿ. ಸ್ಟಿಚ್ ಮಾಡುವಾಗ ನಿಮಗೆ ಗೊತ್ತಿರುತ್ತೆ, ನಾವು ಟೈಲರ್ಸ್ ಆಗಿರೋದ್ರಿಂದ ಏನಂತಂದರೆ ಒಂದು ಸರಿ ಕುತ್ಕೊಂಡ್ರೆ ಒಂದು ಸ್ಟಿಚ್ ಮಾಡೋಕ್ಕೆ ಒಂದು ಬ್ಲೌಸ್ನ ಮಿನಿಮಮ್ ಅಂದರೆ ಒಂದು 45 ಮಿನಿಟ್ಸ್ 50 ಮಿನಿಟ್ಸಲ್ಲಿ ಒಂದು ವರ್ಕ್ ಬ್ಲೌಸು ಅಥವಾ ಒಂದು ನಾರ್ಮಲ್ ಬ್ಲೌಸ್ನ ಮುಗಿಸ್ತೀವಿ, ಹೌದಲ್ವಾ? ಅಷ್ಟು ಟೈಮಲ್ಲಿ ನಾವು ಮುಗಿಸೋದು ನಾವು ಟೈಲರ್ಗಳು. ಈಗ ದಾರ ಕಟ್ಟಾಯಿತು ಅಂದರೆ ಎದ್ದೇಳಬೇಕು ಅಂತಂದರೆ ಫ್ರೇಮ್ ಹಾಕೋಕ್ಕೆ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಎದ್ದೇಳ್ತಾನೆ ಇದ್ದರೆ ನಿಮ್ಮ ಮೂಡ್ ಯಾವ ಥರ ಸ್ವಿಂಗ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ನನಗಂತೂ ಎದ್ದು ಕೆಲಸ ಮಾಡಬೇಕು ಅಂತಂದರೆ ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡೋಣ ಕಣಪ್ಪ ಅನ್ನೋ ಥರನೇ ಫೀಲ್ ಆಗೋದು. ಈಗ ಆಲ್ಮೋಸ್ಟ್ ಈ ಥರ ಯಾರೆಲ್ಲ ಮಿಷಿನ್ ತೊಗೊಂಡು ರನ್ ಮಾಡ್ತಿರ್ತೀರ ಅವ್ರದ್ದು ಒಂದಲ್ಲ ಒಂದು ಪಾಯಿಂಟಲ್ಲಿ ಅನಿಸಿರುತ್ತೆ, ಯಾಕಾದರೂ ಈ ಮಿಷಿನ್ ತೊಗೊಂಡೆ, ಸುಮ್ಮನೆ ಸ್ಟಿಚ್ ಮಾಡ್ಕೊಂಡಿದ್ಬಿಟ್ಟಿದ್ರು ಆಗ್ತಿತ್ತಲ್ಲ ನಂದು ಅನ್ನೋ ಥರ ನಿಮ್ಗೆ ಅನಿಸಿರುತ್ತೆ. ಅನಿಸಿರೋರು ಕಮೆಂಟ್ ಮಾಡಿ ನನಗೆ ಅನಿಸಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಹಿಂಗೆ ನೀವು ರನ್ ಮಾಡ್ತಾ ಇರ್ತೀವಿ, ಇವಾಗ ಹಿಂಗೆ ಆ ಕಡೆ ಈ ಕಡೆ ಆಯಿತು, ನಿಮಗೆ ಡೈವರ್ಷನ್ ಆಯಿತು, ಈಗ ಏನಾದರೂ ನಾನು ಹೊಲಿತಾ ಇರೋದು ಎದ್ದೇಳಬೇಕು ಕುತ್ಕೋಬೇಕು ಅಂತ ಆಯಿತು ಅಂತಂದರೆ ಒಂದು ಸ್ವಲ್ಪ ಹೊಲಿಯೋ ಮೂಡು ಕೂಡ ಹೊಟ್ಟೋಗ್ಬಿಡುತ್ತೆ. ಮೂಡ್ ಹೋಯ್ತು ಅಂತಂದರೆ ಒಂದು ದಿನಕ್ಕೆ 1 ಆಯಿತು 2 ಆಯಿತು. 5 ರಿಂದ 6 ಸ್ಟಿಚ್ ಮಾಡೋದು ಯಾವ ಥರ ಇತ್ತು, ಈಗ 2 ರಿಂದ 3 ಸ್ಟಿಚ್ ಮಾಡೋಕ್ಕೆ ಬರ್ತೀರಾ, ಅಷ್ಟೇ ಆಗೋದು.
ಇದು ರಿಯಾಲಿಟಿ ನಾನು ಹೇಳ್ತಾ ಇರೋದು. ನಾನು ಇದನ್ನ ಸುಳ್ಳು ಅಂತಂತೂ ಹೇಳ್ತಾ ಇಲ್ಲ, ನಾನು ಹಾಗದೇ ಹೇಳ್ತಾ ಇರೋದು. ನೀವು ವರ್ಕ್ ಹಾಕಿ ಒಂದು 2-3 ವರ್ಕು ಮಾಡ್ತೀರಾ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಒಂದು 2 ವರ್ಕ್ ಮಾಡ್ತೀರಾ, ಒಂದು 3 ಸ್ಟಿಚ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ನಿಮ್ದು ಅಮೌಂಟ್ ಎಷ್ಟೇನು ಜಾಸ್ತಿ ಹೆಚ್ಚು ಕಮ್ಮಿ ಆಗೋದಿಲ್ಲ. ಇಲ್ಲಿ ವರ್ಕಂದು ಒಂದು 500 ರುಪೀಸ್ದು ಒಂದು 2-3 ವರ್ಕ್ ಹಾಕ್ತೀನಿ ಅಂತಂದ್ರೆ ಅದು ಒಂದು 1,500 ಅಮೌಂಟ್ ಆಯಿತು ಅಂತ ಅಂದ್ಕೊಳ್ಳಿ. ನೀವು ಸ್ಟಿಚ್ ಮಾಡೋದು ಒಂದು 2-2.5 ಸಾವಿರ ತನಕ ಸ್ಟಿಚ್ ಮಾಡ್ತಿದ್ದವರು 3ಕ್ಕೆ ಬಂತು ಅಂತಂದರೆ ಒಂದು 1,000 ಒಳಗಡೆ ಬರ್ತೀರಾ. ಇದೊಂದು 1,500, ಇದೊಂದು 1,000 ಅಂತಂದ್ರು 2,500ನೇ ಆಗೋದು. ಆ ಥರ ಮಾಡ್ತೀನಿ ಅಂತಂದರೆ ಸ್ವಲ್ಪ ರಿಸ್ಕ್ ಕಮ್ಮಿ ಇರುತ್ತೆ, ನೀವು ಸ್ಟಿಚ್ ಮಾಡ್ತಾ ಇರ್ಬೋದು ಆರಾಮಾಗಿ. ಕಮಿಷನ್ ಲೆಕ್ಕಾಚಾರ ಅಂತ ಮಾಡಕ್ಕೆ ಹೋಯ್ತು ಅಂತಂದರೆ ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ. ನೀವು ಈ ಸ್ಟಿಚಿಂಗ್ ಮಾಡ್ತಾ ಇರ್ತೀರಿ, ಸ್ಟಿಚ್ ಮಾಡೋ ಥರದ್ರಲ್ಲಿ ಜೊತೆಗೆ ಇಲ್ಲಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಇರುತ್ತೆ. ನಿಮಗೆ ಏನು ವರ್ಕ್ ಮಾಡಿಸ್ತಾ ಇರ್ತೀರಾ ಅಲ್ಲಿ ಆಫರ್ ಥರನೋ ಅಥವಾ ಡಿಸ್ಕೌಂಟ್ ಥರನೋ ನಿಮಗೆ ಸ್ವಲ್ಪ ಸಿಗ್ತಾ ಇರುತ್ತೆ. ಈ ಥರ ಮಾಡೋದ್ರಿಂದ ನಿಮಗೆ ಕೆಲಸ ಮಾಡ್ಬೋದು, ಚೆನ್ನಾಗಿ ರನ್ ಮಾಡ್ತಾ ಹೋಗ್ಬೋದು. ಈಗ ಮಿಷಿನ್ ತಗೊಳ್ಳೋದ್ರಿಂದ ಒಂದು ಮೈನಸ್ ಪಾಯಿಂಟು ಇದೆ, ನಿಮಗೆ ಕಸ್ಟಮರ್ ಓನಾಗೂ ಬರ್ತಾರೆ, ನೀವು ಏನು ಇನ್ ಟೈಮಿಗೆ ಕೊಡೋದಿಲ್ಲ. ಆ ಥರ ನನಗೆ ಯಾವಾಗಲೂ ಕೊಡ್ತಾರೆ, ಸ್ಟಿಚ್ ಮಾಡೋಕ್ಕಾಗೋದಿಲ್ಲ, ನಾನೇ ಮಾಡಬೇಕು, ನನ್ನ ಹತ್ರನೇ ಇದ್ರೆ ಬೆಸ್ಟು, ನಾನು ಯಾವಾಗಾದರೂ ವರ್ಕ್ ಹಾಕೋಬೋದು ಅಂತ ಅಂದ್ಕೊಂಡು ಥಿಂಕ್ ಮಾಡ್ಕೊಂಡು ಮಿಷಿನ್ ತಗೊಳ್ಳೋರಿದೆ, ತಗೋಬೋದು. ಅದ್ರಿಂದ ತಪ್ಪಿದೆ ಅಂತ ನಾನೇನು ಹೇಳ್ತಾ ಇಲ್ಲ, ತಗೋಬೋದು ಅವರು. ನೆಕ್ಸ್ಟ್ ಬಂದು ಹಂಗೆ ತಗೊಂಡ್ಮೇಲೆ ನೀವು ಏನೆಲ್ಲ ಪ್ರಾಬ್ಲಮ್ನ ಇದು ಫೇಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇರೋದು. ಇದೇ ಥರ ನೀವು ರನ್ ಆಯಿತು, ನಾನು 2 ತಗೊಂಡು 2 ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ, ಸ್ವಲ್ಪ ನಾನು ಏನೋ ವೇರಿಯೇಷನ್ಸ್ ಮಾಡಿಕೊಂಡು ಒಂದು ಆಲ್ಮೋಸ್ಟ್ ಒಂದು 4ರಿಂದ 5 ಬ್ಲೌಸ್ ಪಕ್ಕ ಹೊಲಿತಾ ಇದ್ದೀನಿ ದಿನ ಅಂತ ಅನ್ಕೊಂತೀರಿ. ಎಲ್ಲ ಟೈಮಲ್ಲೂ ಒಂದೇ ಥರ ಬರೋದಿಲ್ಲ ಕಸ್ಟಮರ್ಸ್. ಸೀಸನಲ್ಲಂತೂ ಎಲ್ರಿಗೂ ಗೊತ್ತು, ಎಂಥ ಕಮ್ಮಿ ಕೆಲಸ ಬರೋರು ಕೂಡ ಫುಲ್ ಬ್ಯುಸಿಯಾಗಿರೋ ಥರ ಕೆಲಸಗಳು ಬರುತ್ತೆ. ಆ ಟೈಮಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ವರ್ಕು ಜಾಸ್ತಿ ಆಗುತ್ತೆ, ಈ ಕಡೆ ಕೆಲಸನೂ ಜಾಸ್ತಿ, ಸ್ಟಿಚಿಂಗು ಜಾಸ್ತಿ ಇರುತ್ತೆ. ಈ 2 ಬ್ಯಾಲೆನ್ಸ್ ಮಾಡೋ ಬರ್ದಲ್ಲಿ ನೀವು ಕಸ್ಟಮರ್ಸ್ನ ಕಳ್ಕೊಳ್ಳೋದು ಹೆಂಗೆ ಅಂತಂದರೆ ಇನ್ ಟೈಮ್ಗೆ ಬಟ್ಟೆ ಕೊಡದೆ ಹೋಗ್ಬೋದು. ನೀವು ಒಂದ್ಸರಿ ಬಟ್ಟೆ ಹೆಚ್ಚು ಕಮ್ಮಿ ಟೈಮಿಂಗ್ಸ್ ಮಾಡ್ತು ಅಂತಂದರೆ ಅವ್ರ ಫಂಕ್ಷನ್ಗೆ ಅಥವಾ ಅವ್ರಿಗೆ ಬೇಕು ಅನ್ನಿಸ್ದಾಗ ನಾವು ಬಟ್ಟೆ ಕೊಡೋಕ್ಕಾಗಲಿಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ಕೊಡುವಾಗ ಯೋಚನೆ ಮಾಡೇ ಮಾಡ್ತಾರೆ, ಕೊಡ್ಬೋದಾ, ಕೊಟ್ಟರೆ ಕೊಟ್ಟಂಗೆ ಮತ್ತೆ ಏನಾದರೂ ಬೇರೆ ಕೊಟ್ಟಿದ್ದ ಡೇಟ್ಗಿಂತ ಮುಂದೆ ಹಾಕ್ತಾರಾ ಹಿಂದೆ ಹಾಕ್ತಾರಾ ಅನ್ನೋ ಥರದ ಬೇಸಸ್ ಮೇಲೇ ಥಿಂಕ್ ಮಾಡ್ತಾರೆ. ಒಂದ್ಸರಿ ಕಸ್ಟಮರ್ನ ಕಳ್ಕೊಂಡ್ವಿ ಅಂತಂದರೆ ಅವ್ರನ್ನ ಎಷ್ಟೇ ನಾವು ಹೆಂಗೆ ನಾವು ಸ್ಟಿಚ್ ಮಾಡ್ತೀವಿ ಅಂತಂದ್ರೂ ಇನ್ ಟೈಮ್ ಕೊಡಲಿಲ್ಲ ಅಂತಂದರೆ ಅವರು ನಾವು ಎಷ್ಟೇ ಚೆನ್ನಾಗಿ ಹೊಲಿದ್ರೂ ಬ್ಲೌಸ್ನ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇನ್ನು ನೆಕ್ಸ್ಟ್ ಒಂದು ಕ್ಯಾಟಗರಿ ಬಂದು ಒಂದು ಟೈಲರ್ಸ್ ಎಲ್ಲ ಇಟ್ಕೊಂಡು ಸ್ಟಿಚ್ ಮಾಡಿಸ್ತಾ ಇರ್ತಾರೆ ನೋಡಿ, ವರ್ಕರ್ಸ್ ಎಲ್ಲ ಇಟ್ಕೊಂಡು ಒಂದು 4 ಜನ 3 ಜನ ವರ್ಕರ್ಸ್ ಇದ್ದು ಅವರು ಕೆಲಸ ಕಟಿಂಗ್ ಮಾಡಿಕೊಂಡು ಬರೋ ಕಸ್ಟಮರ್ನ ಅಟೆಂಡ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ನೋಡಿ. ಅವರು ಮಿಷಿನ್ನ ತಗೋತೀನಿ ಅಂತಂದರೆ ಇಲ್ಲಿ ಹೆಂಗಾಗುತ್ತೆ ಅಂತಂದರೆ 1 ದಿನ ಅಥವಾ 2 ದಿನ ಬರೋ ಟೈಲರ್ಸ್ಗಳು ರಜಾ ಮಾಡ್ತು ಅಂತಂದರೆ ಹೆಂಗಾಗುತ್ತೆ ನಿಮಗೆ ಅಂತ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಟೈಲರ್ಸ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇರೋರಿಗೆ. ಕಟಿಂಗ್ ಮಾಸ್ಟರ್ ಯಾರಾದರೂ ಕಟಿಂಗ್ ಮಾಡೋರು ಇಟ್ಕೊಂಡು ಅವ್ರು ಇಲ್ದೇನೆ ಏನಾದರೂ ನಾನು ರನ್ ಮಾಡ್ತಾ ಇರ್ತೀನಿ ಅಂತ ಅನ್ಕೊಂಡಿರ್ತೀರಿ. ಇವ್ರ ಜೊತೆಗೆ ಒಂದು ಕಟಿಂಗ್ ಮಾಸ್ಟರ್ ಇಟ್ಕೊಬಿಟ್ಟು ಒಂದು ಮಿಷಿನ್ ತೊಗೊಂಡ್ಬಿಡೋಣ, ನಾನು ಮಿಷಿನ್ ನೋಡ್ಕೊಳ್ಳೋಣ, ಇವ್ರು ಕಟಿಂಗ್ ಮಾಸ್ಟರ್ ಕಟಿಂಗ್ ಮಾಡಿಕೊಡ್ತಾರೆ, ಸ್ಟಿಚ್ ಮಾಡ್ತಾರೆ, ಎಲ್ಲ ಕಡೆಯಿಂದನೂ ನನಗೆ ಅರ್ನಿಂಗ್ಸ್ ಬರುತ್ತೆ ಅಂತ ಅನ್ಕೋಬೋದು. ಕಟಿಂಗ್ ಮಾಸ್ಟರ್ ಒಂದಿನ ರಜಾ ಹಾಕಿದ್ರು ಅಂದರೆ ನಿಮ್ಮದು ಯಾವ ಥರ ಆಗ್ಬೋದು? ಯಾಕಂದರೆ ಆಲ್ರೆಡಿ ನೀವು ಪೀಕಲ್ಲಿ ಇರ್ತೀರಿ ಕೆಲಸ ಮಾಡೋದ್ರಲ್ಲಿ. ಎಷ್ಟೊಂದು ಈಗ ಒಂದು 3 ಜನ ನೀವು ವರ್ಕರ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇರ್ತೀರಾ ಅಂತಂದರೆ ಎಷ್ಟು ಕೆಲಸ ಬರ್ತಿರ್ಬೋದು ನಿಮಗೆ ಅಂತ ನೀವೇ ಒಂದು ಇದು ಮಾಡ್ಕೊಳ್ಳಿ. ಅಷ್ಟು ಕೆಲಸ ಮಾಡ್ತಿರೋರಿಗೆ ಈಗ ವರ್ಕ್ ನಿಲ್ಸೋಕ್ಕಾಗುತ್ತಾ? ವರ್ಕು ಜಾಸ್ತಿ ಬರ್ತಾ ಇರುತ್ತೆ, ವರ್ಕ್ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಯಾಕಂದರೆ ಇನ್ ಟೈಮ್ಗೆ ನಾವೇ ಕೊಡೋಕ್ಕಾಗೋದಿಲ್ಲ ಅಂದಮೇಲೆ ನಮ್ಗೆ ಇನ್ಯಾವುದಾದ್ರೂ ಒಂದು ಮಷಿನ್ ಇಟ್ಕೊಂಡಿರೋರು ಹೆಂಗೆ ಕೊಡೋಕ್ಕೆ ಸಾಧ್ಯ ಅಲ್ವಾ? ನಾವೇ ಕೊಡೋಕ್ಕಾಗೋದಿಲ್ಲ. ನಮ್ಮ ಹತ್ರನೇ ಮಿಷಿನ್ ಇಟ್ಕೊಂಡು 1 ದಿನ ಅಥವಾ 2 ದಿನ ಹೆಚ್ಚು ಕಮ್ಮಿ ಮಾಡ್ತೀವಿ ಅಂತಂದಮೇಲೆ ಮಿಷಿನ್ ಇಟ್ಕೊಂಡಿರೋರು ಇವಾಗ ತೊಗೊಂಡೋಗಿ ಕೊಟ್ಟು ನಾಳೆ ಮಾಡಿಕೊಡಿ ಅಂತಂದರೆ ಯಾರೂ ಮಾಡ್ಕೊಡೋದಿಲ್ಲ. ಆ ಥರನೂ ಮಾಡೋರಿದ್ದಾರೆ. ಮಾಡೋಬೇಕು ಅಂತಂತಂದರೆ ಅವ್ರದ್ದೇ ಆದ ಸ್ವಲ್ಪ ಫೀಸು ಜಾಸ್ತಿ ಹೆಚ್ಚು ಕಮ್ಮಿ ಮಾಡೇ ಮಾಡ್ತಾರೆ, ಮಾಡಿಸ್ಕೊಳ್ಳೇಬೇಕು ಆ ಟೈಮಲ್ಲಿ. ಈಗ ಅವ್ರು ರಜಾ ಮಾಡ್ತು ಅಂತಂದರೆ ಮಾಡೋಕ್ಕಾಗೋದಿಲ್ಲ. ನೀವು ಮಿಷಿನ್ ತೊಗೊಂಡು ರನ್ ಮಾಡೋಕ್ಕಾಗಲ್ವಾ? ಹಂಗಾದ್ರೆ ನನ್ನ ಹತ್ರ ಮಿಷಿನ್ ತೊಗೊಬಿಟ್ರೆ ಹಂಗಾದ್ರೆ ನನಗೆ ಇದು ಯೂಸ್ ಇಲ್ವಾ ಅಂತಂತಂದರೆ ಖಂಡಿತವಾಗ್ಲೂ ಇಲ್ಲ. ಮಿಷಿನ್ ತೊಗೋಬೋದು. ನೀವು ತೊಗೊಳ್ತೀನಿ ಅಂತಂದರೆ ಈಗ ಯಾರಾದರೂ ಒಂದು ಜೆಂಟ್ಸ್ ಟೈಲರ್ ಈ ಥರ ಕೆಲಸ ಮಾಡಿಸ್ತಾ ಇರ್ತೀರಾ ಅಂತಂದರೆ ನಿಮ್ಮ ವೈಫ್ ಇರ್ತಾರೆ ಮನೇಲಿ ಅಂತ ಅಂದ್ಕೊಳ್ಳಿ, ಅವ್ರಿಗೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಅವರು ಅಂದ್ಕೊಂಡಿರ್ಬೋದು ನಾನು ನನ್ನ ಹಸ್ಬೆಂಡ್ಗೆ ಹೆಲ್ಪ್ ಮಾಡಬೇಕು, ಈ ಥರ ಏನಾದರೂ ನಾನು ದುಡಿಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ. ಅವರಿಗೆ ಕೆಲಸನ ಕಲಿಸ್ಕೊಡೋದ್ರಿಂದ ನೀವು ಕಲಿತೀರಾ. ಇನ್ ಕೇಸ್ ಅವ್ರು 1 ದಿನ ಏನಾದರೂ ಎಕ್ಸಸ್ ಎಲ್ಲ ಆಚೆ ಹೋಗ್ತೀನಿ ಅಂತಂದ್ರೂ ಅವ್ರು ಮಾಡಲಿಲ್ಲ ಅಂದ್ರೂ ನೀವು ಮಾಡ್ಬೋದು, ಇಲ್ಲ ಅವರು ನಿಮ್ಗೆ ಹೆಲ್ಪ್ ಆಗಿ ನಿಲ್ಬೋದು. ಅಥವಾ ನೀವೊಂದು ಲೇಡಿ ಯಾರಾದರೂ ಈ ಥರ ಮಾಡ್ತಿದ್ದೀನಿ ಅಂತಂದರೆ ನಿಮ್ಮ ಹಸ್ಬೆಂಡ್ನ ಹೆಲ್ಪಿಗೆ ಬೇಕು, ಅವ್ರು ಮಾಡ್ತಾರೆ ಅನ್ನೋ ಥರ ಇದ್ದರೆ ನೀವು ಅವ್ರ ಕಡೆಯಿಂದ ಹೆಲ್ಪ್ ಮಾಡಿಸ್ಕೋಬೋದು.
ಈಗ ನನಗೆ ಬಂದು ನಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ. ನನಗೆ ಅವರು ಫುಲ್ ಒಂದು ಸೆಪ್ರೇಟ್ ಅಂಗಡಿ ಮಾಡಿದ್ದೀವಿ. ಅದು ಫುಲ್ ವರ್ಕ್ ಮಿಷಿನ್ದು ಏನೇ ಕೆಲಸ ಇದ್ರೂ ಅವ್ರು ನೋಡ್ಕೊತಾರೆ. ಇನ್ನು ಸ್ಟಿಚಿಂಗ್ದು ಏನು ಕೆಲಸ ಇದ್ರೂ ನಾನು ನೋಡ್ಕೊತೀನಿ. ನನಗೆ ಸ್ಟಿಚಿಂಗ್ದು ಫಸ್ಟು ನನಗೂ ಅನಿಸಿದೆ, ಒಂದು ಪಾರ್ಟಲ್ಲಿ ನನಗೂ ಅನಿಸ್ಬಿಟ್ಟಿದೆ, ಯಾಕಾದರೂ ತೊಗೊಂಡೆ ಈ ಮಿಷಿನ, ನಾನು ಸುಮ್ಮನೆ ವರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದಿದ್ರು ಆಗ್ತಿತ್ತಲ್ಲ. ಈ ಕಸ್ಟಮರ್ ಬಂದವರು ಇಷ್ಟೊಂದು ಟೈಮ್ ತೊಗೋತಾರೆ ಸೆಲೆಕ್ಟ್ ಮಾಡಿ, ಪ್ರತಿಯೊಂದು ಡಿಸೈನ್ಗೂ ಈಗ ನಾವು ರೇಟ್ ಹೇಳ್ತೀವಿ ಅಂತಂದರೆ ಸ್ಟಿಚಸ್ ನೋಡ್ತೀವಿ, ಇಲ್ಲಾಂದರೆ ಟೈಮ್ ನೋಡ್ತೀವಿ. ಈಗ ಅವರು ಒಂದು ಡಿಸೈನ್ ತೋರಿಸ್ಬಿಟ್ಟು ಇದಕ್ಕೆ ರೇಟ್ ಎಷ್ಟು ಅಂತ ಕೇಳ್ತಾರಾ? ಇಲ್ಲ, ಒಂದು 4-5 ಡಿಸೈನ್ ತೋರಿಸ್ಬಿಟ್ಟು ಇದಕ್ಕೆಷ್ಟು ಅಂತ ಅಮೌಂಟ್ನ ಕೇಳ್ತಾರೆ. ಅದಷ್ಟಕ್ಕೂ ನಾವು ರೇಟ್ ಹೇಳಲೇಬೇಕು. ರೇಟ್ ಹೇಳಬೇಕು ಅಂದರೆ ಹೋಗಿ ಸಿಸ್ಟಮಲ್ಲಿ ಅಪ್ಲೋಡ್ ಮಾಡಿ ಆ ಡಿಸೈನ್ ಏನು ಟೈಮಿಂಗ್ಸ್ ಇದೆ ಅಂತ ನೋಡ್ತೀವಿ, ಅಥವಾ ಏನು ಸ್ಟಿಚಸ್ ಇದೆ ಅಂತ ನೋಡಿಕೊಂಡೇ ರೇಟ್ ಹೇಳೋಕ್ಕಾಗೋದು. ಆ ಥರ ಮಾಡ್ತೀವಿ ಅಂತ ಅಂದಾಗ ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ. ನೀವೀಗ 1 ಅವರಿಗೆ ಒಂದು 350 ರುಪೀಸ್ ನಾನು ತೊಗೊಳೋದು ರೇಟ್ ಬಂದು ಬ್ಲೌಸ್ಗೆ. ಈಗ 350 ರುಪೀಸ್ನ ನಾನು 1 ಅವರ್ಗೆ ದುಡಿತೀನಿ ಅಂತಂದರೆ, ಒಂದು ಮಷಿನ್ ವರ್ಕಲ್ಲಿ ಒಂದು 500 ರುಪೀಸ್ನ ನಾನು ವರ್ಕ್ ಹಾಕ್ತೀನಿ ಅಂತಂದರೆ ಮ್ಯಾಕ್ಸಿಮಮ್ ಅಂದರೂ 3-3.5 ಗಂಟೆ ಟೈಮ್ ತೊಗೊಳುತ್ತೆ. ಆ 3.5 ಗಂಟೆ ಟೈಮ್ ಜೊತೆಗೆ ನಮ್ದು 1 ಅವರ್ ಆ್ಯಡ್ ಆಗಿರುತ್ತೆ. ಯಾಕಂತಂದರೆ ನಾವು ದಾರ ಹುಡುಕ್ಬೇಕು, ಅದೆಲ್ಲ ಕ್ಯಾನ್ವಾಸ್ ಕಟ್ ಮಾಡೋದು ಅದೆಲ್ಲ ಇರುತ್ತೆ. ಒಂದು 4 ಅವರ್ಗೆ ನೀವು 500 ರೂಪಾಯಿ ದುಡಿಯೋದು ಯಾವ ಥರ ಇದೆ, 1 ಅವರ್ಗೆ 350 ರುಪೀಸ್ ದುಡಿಯೋದು ಯಾವ ಥರ ಇದೆ. ಹಂಗಂದ್ಬಿಟ್ಟು ಮಿಷಿನ್ ತೊಗೊಳ್ಳೋದೇ ಬೇಡ, ಬರೀ ಸ್ಟಿಚ್ ಮಾಡ್ಕೊಂಡೇ ಇರಿ ಅಂತಲೂ ನಾನು ಏನು ಹೇಳ್ತಾ ಇಲ್ಲ. ತಗೊಳ್ತೀನಿ ಅಂತಂದರೆ ಇದಿಷ್ಟನ್ನು ಫೇಸ್ ಮಾಡ್ತೀರಿ. ಫೇಸ್ ಮಾಡೋದ್ರಿಂದ ನಿಮ್ಗೆ ಏನು ಅನುಕೂಲ ಆಗುತ್ತೆ ಅಂತಂದರೆ, ನಿಮ್ಮ ಬಿಸ್ನೆಸ್ನ ದೊಡ್ಡ ಮಾಡ್ತಾ ಹೋಗ್ಬೋದು. ಈಗ ಇಷ್ಟು ಇದಾಯಿತು, ಇದಿಷ್ಟಕ್ಕೂ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಇಲ್ವಾ ಅಂತಂದರೆ ಸೊಲ್ಯೂಷನ್ ಕೂಡ ಇದೆ. ಏನಂತಂದರೆ, ಫಸ್ಟು ಏನು ವರ್ಗದವರು ಇದ್ದಾರೆ, 2 ಅಥವಾ 3 ಸ್ಟಿಚ್ ಮಾಡೋರು ಟೈಲರ್ಸ್ಗಳಿದ್ದಾರೆ. ಇವ್ರು ಯಾವ ಥರ ಅಂತಂದರೆ, ಇವರಿಗೆ ಸ್ಟಾರ್ಟಿಂಗ್ ಡೇಸಲ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂತಂದರೆ ಬರೋದು ಕಮ್ಮಿ ಇರುತ್ತೆ, ವರ್ಕು ಸ್ಟಿಚ್ ಮಾಡೋದು ಕಮ್ಮಿ ಇರುತ್ತೆ. ಒಬ್ಬರಿಗೆ ಒಂದು ಡೇ ಫುಲ್ಲು ನಮಗೆ ಫುಲ್ಲಾಗಿ ಕೆಲಸ ಇತ್ತು ಅಂತ ಅನಿಸುತ್ತೆ. ಯಾಕಂದರೆ 2 ವರ್ಕ್ ಹಾಕಿ 2 ಸ್ಟಿಚ್ ಮಾಡಿದೆ ಅಂತಂದರೆ ನಿಮಗೆ ದುಡ್ಡು ಸಿಗುತ್ತೆ, ಅಮೌಂಟು ಅಷ್ಟು ಆಗುತ್ತೆ. ನಿಮಗೆ ಪರವಾಗಿಲ್ಲ, ನಾನು ಒಂದಿನಕ್ಕೆ ಅಷ್ಟು ದುಡಿತಿದ್ದಳು, 1-2 ಡಬಲ್ ಆಗಿದೆ ನನಗೆ ದುಡ್ಡು ಅಂತ ನಿಮಗೆ ಅನಿಸುತ್ತೆ. ಅದು ಮಾತ್ರ ಅದ್ರ ಜೊತೆಗೆ ಮತ್ತೆ ನಿಮ್ಮ ಬಿಸ್ನೆಸ್ ಏನಿದೆ ಅದು ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಹೋಗುತ್ತೆ. ಈಗ ಯಾರು ಸಣ್ಣ ಪುಟ್ಟವಾಗಿ 1-2 ವರ್ಕ್ ಬರ್ತಿದ್ದವ್ರಿಗೆ ಮಿಷಿನ್ ಇದೆ ಅಂತಂದರೆ ನಿಮ್ಮ ಕ್ರಿಯೇಟಿವಿಟಿ, ನೀವು ನಾರ್ಮಲ್ ಬ್ಲೌಸ್ ಹೊಲಿಯೋಕ್ಕೆ ಬಂದವ್ರನ್ನ ವರ್ಕ್ ಬ್ಲೌಸ್ ಹಾಕ್ಸ್ಕೊಳ್ಳಿ, ಚೆನ್ನಾಗಿದೆ, ಒಂದು ಸ್ವಲ್ಪ ಕಮ್ಮಿ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಮಾತಾಡ್ಬಿಟ್ಟು ನೀವು ವರ್ಕ್ ಬ್ಲೌಸಿಗೆ ಕನ್ವರ್ಟ್ ಮಾಡಿಸ್ಕೋಬೋದು. ಅದರಿಂದ ನಿಮಗೆ ಉಪಯೋಗ ಇರೋದು. ನೀವು 1 ಅಥವಾ 2 ಬ್ಲೌಸ್ ಹೊಲಿತಿದ್ದವರು 3-4ಕ್ಕೂ ಜಂಪ್ ಆಗ್ಬೋದು, ಇನ್ನೊಂದು ವರ್ಕರ್ನು ಇಟ್ಕೊಂಡು ಕೆಲಸ ಮಾಡ್ಬೋದು. ಆ ಥರ ನಿಮ್ಮದು ಗ್ರೋ ಆಗುತ್ತೆ. ಇನ್ನು ಮಿಡ್ಲೋರ್ ಬಂದು ನೀವೇನಾದರೂ ಮಾಡ್ತೀನಿ ಅಂತಂದರೆ ನಿಮ್ಮ ಜೊತೆಗೆ ವರ್ಕರ್ಸ್ ಇಟ್ಕೋಬೇಕಾಗುತ್ತೆ. ವರ್ಕರ್ಸ್ ಇಟ್ಕೊಂಡು ಮಾಡಿಸ್ತೀನಿ ಅಂತಂದರೆ ನಿಮ್ಮದು ಏನು ಪ್ರಾಬ್ಲಮ್ ಆಗೋದಿಲ್ಲ. ಕಟಿಂಗ್ ಕೊಟ್ಕೊಂಡು ಮಾಡ್ತೀನಿ ಅಂತಂದರೆ ಇದು ಮಾಡ್ಬೋದು. ಮತ್ತು 3ನೇ ವರ್ಗದವರು ಮತ್ತು ವರ್ಕರ್ಸ್ ಇಟ್ಕೊಂಡಿದ್ದಾರೆಲ್ಲ ಮಾಡ್ಬೋದಾ ಅಂತಂದರೆ, ಅವ್ರಿಗೆ ಬರೋ ಕೆಲಸಕ್ಕೂ ನಾವು ತೊಗೊಳ್ಳೋ ನಾನೊಬ್ಳು ಮಾಡ್ತೀನಿ ಅನ್ನೋ ಕೆಲಸಕ್ಕೂ ನಾನು ಎಷ್ಟು ತೊಗೋತೀನಿ, ನಾನು ಎಷ್ಟು ಸ್ಟಿಚ್ ಮಾಡ್ತೀನಿ ಅನ್ನೋ ಬೇಸಸ್ ಮೇಲೆ ನಾನು ಕೆಲಸ ತೊಗೋತೀನಿ. ಅವ್ರದ್ದು ಹಿಂಗೆ ಅಂದರೆ 3-4 ಜನ ವರ್ಕರ್ ಇರೋದನ್ನು ತುಂಬ ಜಾಸ್ತಿನೇ ಕೆಲಸ ಬರ್ತಾ ಇರುತ್ತೆ. ಅಷ್ಟು ಕೆಲಸ ತೊಗೊಂಡಾಗ ಒಂದೇ ಸತಿ ರನ್ ಮಾಡೋಕ್ಕಾಗಲ್ಲ. ಅವ್ರಿಗೇನು ಉಪಾಯ ಅಂತಂತಂದರೆ, ಅವ್ರ ಮನೆಯವ್ರದ್ದು ಯಾರ್ದಾದ್ರೂ ಒಬ್ರದ್ದು ಸಪೋರ್ಟ್ ತೊಗೋಬೇಕು. ಅವ್ರು ಸಪೋರ್ಟ್ ತೊಗೊಂಡ್ರು ಅಂತಂದರೆ ಆರಾಮಾಗಿ ರನ್ ಮಾಡ್ಬೋದು. ಇದರಲ್ಲಿ ಹೇಳ್ತಾರೆ 4,000 ದುಡಿಬೋದು, 5,000 ದುಡಿಬೋದು ಒಂದು ದಿನಕ್ಕೆ ಅಂತ ದುಡಿಬೋದು ಫ್ರೆಂಡ್ಸ್. ಆದರೆ ಫುಲ್ ಆಫ್ ಒಂದು ವರ್ಕ್, ಒಂದು ಮಷಿನ್, ಒಂದು ಮನುಷ್ಯನ ಫುಲ್ ಕೆಲಸ ಅಲ್ಲೇ ಇರಬೇಕು, ಅಲ್ಲಿರಲೇಬೇಕು ಅಂತಂದರೆ, ಈಗ ಅನ್ಕೋಬೋದು ಮನೇಲಿರೋ ನಾವುಗಳು ಮಾಡ್ಬೋದಾ ಈ ಕೆಲಸ ಮಾಡಿದ್ರೆ ನಮ್ಗೆ ಯೂಸ್ ಆಗುತ್ತಾ, ಮತ್ತು ನಾವು ಕುಚ್ಚಾಕ್ತೀವಿ, ನಾವು ಮಾಡ್ಬೋದಾ ಈ ಕೆಲಸನ, ನಮಗೇನು ಬರಲ್ಲ, ನಾನು ಇದನ್ನು ಕಲ್ತ್ಬಿಟ್ಟು ಮಾಡ್ತೀನಿ, ನನಗೆ ಇಂಟ್ರೆಸ್ಟ್ ಐತೆ ಅಂತ ಅನ್ಕೊತೀರಾ. ಅವ್ರು ಮಾಡ್ಬೋದಾ, ಅವರು ಕೂಡ ಮಾಡ್ಬೋದಾ ಅಂತಂತಂದರೆ ಏನು ಹೇಳಬೇಕು ಅಂತಂತಂದರೆ, ಇದನ್ನು ಎಕ್ಸ್ಪ್ಲೇನ್ ಬ್ರೀಫಾಗಿ ಹೆಂಗೆ ಎಕ್ಸ್ಪ್ಲೇನ್ ಮಾಡಿದೆ ಅದೇ ಥರನೇ ಎಕ್ಸ್ಪ್ಲೇನ್ ಮಾಡಬೇಕು. ಇದು ಎಕ್ಸ್ಪ್ಲೇನ್ ಮಾಡೋದು ನಿಮ್ಗೆ ನೆಕ್ಸ್ಟ್ ವೀಡಿಯೋ ಬೇಕು ಅಂತಂದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ನೆಕ್ಸ್ಟ್ ನಾನು ವೀಡಿಯೋ ಅದ್ರ ಬಗ್ಗೆನೇ ಹಾಕ್ತೀನಿ. ಯಾರೆಲ್ಲ ತೊಗೊಂಡ್ರೆ ಅಥವಾ ನೀವು ತೊಗೊಂಡು ಆಲ್ರೆಡಿ ಇಟ್ಕೊಂಡಿರೋರು, ಮನೇಲಿ ತೊಗೊಂಡು ಆಲ್ರೆಡಿ ಇಟ್ಕೊಂಡಿರೋರು, ಏನೆಲ್ಲ ಮಾಡಿದ್ರೆ ನಿಮ್ಮ ಬಿಸ್ನೆಸ್ಸು ತುಂಬ ಇಂಪ್ರೂವ್ ಆಗುತ್ತೆ ಅಂತ ನೋಡಬೇಕು ಅಂತಂದರೆ ನೆಕ್ಸ್ಟ್ ನಾನು ವೀಡಿಯೋ ಹಾಕ್ತೀನಿ. ಆ ವಿಡಿಯೋನ ನೋಡಿ ಹಿಂಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.